ಶ್ರೀ ಮಹಾಗಣಾಧಿಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಸರಸ್ವತ್ಯೇ ನಮಃ. ಆತ್ಮೀಯರೇ, ಸನಾತನ ಹಿಂದೂ ಧರ್ಮದಲ್ಲಿ ಅತ್ಯಧಿಕ ಪ್ರಾಧಾನ್ಯವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಪಂಚಾಂಗ. ಪಂಚಾಂಗದಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ ಈ ರೀತಿ 5 ವಿಧವಾಗಿ ವಿಭಾಗಿಸಲ್ಪಟ್ಟಿದೆ. ನಾವು ಯಾವುದೇ ಕಾರ್ಯಕ್ರಮ ಪ್ರಾತಃ ಕಾಲದಿಂದ ಹಿಡಿದು ಸಂಧ್ಯಾವಂದನಿಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಹಿತ ನಮಗೆ ಪಂಚಾಂಗ ಅವಶ್ಯಕವಾಗಿದೆ. ಪಂಚಾಂಗದಲ್ಲಿ ಮಾಸಗಳ ಹೆಸರು ಮತ್ತು ಸೂರ್ಯನ ಉದಯ ಅಸ್ತಮಾನ ಹೀಗೆ ಪ್ರತಿಯೊಂದು ವಿವರಗಳು ಇದರೊಳಗೆ ಪ್ರತಿಬಿಂಬಿಸಿರುತ್ತೆ. ಆತ್ಮೀಯರೇ, ನಮ್ಮ ಸನಾತನ ಧರ್ಮದಲ್ಲಿ ಚೈತ್ರ ಮಾಸದಿಂದ ಫಾಲ್ಗುಣ ಮಾಸದವರೆಗೂ 12 ಮಾಸಗಳಿವೆ. ಈ ಒಂದು 12 ಮಾಸಗಳಿಗೂ ಸಹಿತ ಒಂದೊಂದು ಅಧಿದೇವತೆ ಅಂತ ಇರುತ್ತೆ. ಇದು ಬಹಳ ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಸೂರ್ಯನು ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳು ಪರಿಕ್ರಮಣ ಮಾಡ್ತಾ ಇರ್ತಾನೆ. ಅಂದ್ರೆ 12 ತಿಂಗಳು 12 ರಾಶಿಗಳು ಸೂರ್ಯನು ಪರಿಕ್ರಮಣ ಮಾಡ್ತಾ ಇರ್ತಾನೆ. ಸೂರ್ಯ ಭಗವಾನನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಅತಿಕ್ರಮಿಸುವುದಕ್ಕೆ ಸಂಕ್ರಮಣ ಎಂದು ಕರೀತಾರೆ. ಉದಾಹರಣೆಗೆ, ಸೂರ್ಯನು ಮಕರ ರಾಶಿಯಲ್ಲಿ ಪ್ರವೇಶವಾದಾಗ ಮಕರ ಸಂಕ್ರಮಣ, ಕರ್ಕ ರಾಶಿಯಲ್ಲಿ ಪ್ರವೇಶವಾದಾಗ ಕರ್ಕ ಸಂಕ್ರಾಂತಿ ಅಥವಾ ಕರ್ಕ ಸಂಕ್ರಮಣ ಎಂದು ಕೂಡ ಕರೆಯುತ್ತಾರೆ. ಈ ರೀತಿಯಾಗಿ ಮೇಷರಾಶಿಯನ್ನು ಹಿಡಿದು ಮೀನರಾಶಿಯವರೆಗೂ 12 ರಾಶಿಗಳಲ್ಲಿ ಈ ಸೂರ್ಯನ ಈ ರೀತಿಯಾಗಿ ಪರಿಕ್ರಮಿಸ್ತಾ ಇರ್ತಾನೆ. ಆತ್ಮೀಯರೇ, ಹಾಗಾದ್ರೆ ಜ್ಯೇಷ್ಠ ಮಾಸದಲ್ಲಿ ಈ ಸಲ ಅಧಿಕ ಮಾಸ ಎಂದು ಏಕೆ ಕರೀತಾರೆ? ಈ ಒಂದು ಮಾಸದಲ್ಲಿ ಸೂರ್ಯನು ತನ್ನ ಸ್ವಸ್ಥಾನದಲ್ಲಿ ಉಳ್ಕೊಳ್ತಾನೆ, ಯಾವ ರಾಶಿಯಲ್ಲೂ ಸಹಿತ ಪರಿಕ್ರಮಿಸುವುದಿಲ್ಲ. ಅದಕ್ಕಾಗಿ ಇದು ಅಧಿಕ ಮಾಸ ಎಂದು ಕರೀತಾರೆ. ಮತ್ತೊಂದು ಹೆಸರಿದೆ, ಇದಕ್ಕೆ ಮಲಮಾಸ ಎಂದು ಕರೀತಾರೆ. ಮತ್ತೊಂದು ಹೆಸರು ಪುರುಷೋತ್ತಮ ಮಾಸ ಎಂದು ಕೂಡ ಕರೀತಾರೆ. ಆತ್ಮೇಲೆ ನಾವು ಪಂಚಾಂಗದ ಲೆಕ್ಕ ಪ್ರಕಾರ ನೋಡಿಕೊಂಡ್ರೆ 2 ರೀತಿಯಾಗಿದೆ, ಸೌರಮಾನ ಹಾಗೂ ಚಾಂದ್ರಮಾನ. ಸೌರಮಾನದಲ್ಲಿ ಸೂರ್ಯನು ಭೂಮಿಯನ್ನ ಪರಿಕ್ರಮಿಸಲಿಕ್ಕೆ 365 ದಿನಗಳು ಬೇಕಾಗುತ್ತೆ. ಚಂದ್ರನ ಆಧಾರಿತವಾಗಿ ಲೆಕ್ಕಗಳು ನೋಡಿದಾಗ 354 ದಿನಗಳು ಬೇಕಾಗುತ್ತೆ. ಹಾಗಾದರೆ 11 ದಿನಗಳು ವ್ಯತ್ಯಾಸ ಆಯಿತು. 11 ದಿನಗಳು ವ್ಯತ್ಯಾಸ ಆಗಿರೋದ್ರಿಂದ ಈ 2 ಚಾಂದ್ರಮಾನ ಹಾಗೂ ಸೌರಮಾನ ಎರಡನ್ನೂ ಸಮೀಕರಣ ಮಾಡಲಿಕ್ಕಾಗಿ ವಸಿಷ್ಠನು ಋಷಿಯು ಇದರ ಲೆಕ್ಕಾಚಾರವನ್ನು ಮಾಡ್ತಾ 11 ದಿನಗಳಿಗೆ 3 ವರ್ಷಕ್ಕೊಮ್ಮೆ 33 ದಿನಗಳು ಅದನ್ನ ಅಧಿಕ ಮಾಸ ಅಂತ ಹೇಳಿ ಅದನ್ನು ಲೆಕ್ಕಾಚಾರ ಮಾಡಿದ್ದಾರೆ. ಅಂದ್ರೆ ಅರ್ಥ, ಸೂರ್ಯನು ಈ ಮಾಸದಲ್ಲಿ ಪರಿಕ್ರಮಿಸುವುದಿಲ್ಲ, ಯಾವ ಸಂಕ್ರಮಣವೂ ಆಗುವುದಿಲ್ಲ. ಅದಕ್ಕಾಗಿ ಸೂರ್ಯನು ಪರಿಕ್ರಮಿಸದೇ ಇರುವುದರಿಂದ ಯಾವ ಶುಭ ಕಾರ್ಯಗಳು ಸಹಿತ ಈ ಮಾಸದಲ್ಲಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳಿದ ರೀತಿಯಲ್ಲಿ ಪ್ರತಿ ಮಾಸಕ್ಕೂ ಒಂದು ಅಧಿದೇವತೆ ಇರುತ್ತೆ, ಆದರೆ ಈ ಮಾಸಕ್ಕೆ ಅಧಿದೇವತೆ ಇಲ್ಲ. ಅವಾಗ ಇದಕ್ಕೊಂದು ಐತಿಹಾಸಿಕ ರೋಚಕದ ಕಥೆ ಇದೆ. ಆಗಿರುವಾಗ ಆಯಾ ದೇವತೆಗಳು ಅಂದ್ರೆ ಸೂರ್ಯನು ಅಧಿಕ್ರಮಿಸದೇ ಇರತಕ್ಕಂಥ ಯಾವ ಮಾಸದಲ್ಲಿ ಯಾವ ದೇವತೆ ಅಧಿಷ್ಠಾನ ದೇವತೆ ಆಗಿರುವುದಿಲ್ಲ. ಆವಾಗ ಪರಮೇಶ್ವರ ಹೇಳ್ತಾನೆ, ಮಹಾವಿಷ್ಣು ನಾನೇ ಈ ಮಾಸಕ್ಕೆ ಅಧಿದೇವತೆಯಾಗಿರ್ತೇನೆ ಅಂತ. ಅದಕ್ಕಾಗಿ ಮಹಾವಿಷ್ಣುವೇ ಅಧಿದೇವತೆ ಆಗಿರತಕ್ಕಂಥ ಈ ಮಾಸ ಅತ್ಯಧಿಕ ಫಲವನ್ನು ಕೊಡುತ್ತೆ ನಮಗೆ. ನಾವು ಯಾವ ಶುಭ ಕಾರ್ಯಗಳು ಮಾಡದೇ ಇದ್ರೂ ದಾನ ಧರ್ಮಾದಿಗಳನ್ನೆಲ್ಲವನ್ನು ಮಾಡುವುದರಿಂದ ಅಧಿಕ ಫಲ ಇದೆ. ಅಧಿಕಸ್ಯ ಅಧಿಕಂ ಫಲಂ. ಆತ್ಮೀಯರೇ, ಕೃತಯುಗದೊಳಗೆ ತಪಸ್ಸುಗಳನ್ನು ಮಾಡ್ತಾ ಇದ್ರು, ಅದರಿಂದ ಭಗವಂತನ ಪಡಿತಾ ಇದ್ರು. ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳು ಇದ್ವು. ದ್ವಾಪರ ಯುಗದಲ್ಲಿ ವ್ರತಗಳು, ಅದರಿಂದ ಭಗವಂತನ ಸೇರ್ಕೊಳ್ತಾ ಇದ್ರು. ಆದರೆ ಕಲಿಯುಗದಲ್ಲಿ ಮಾತ್ರ ವಿಶೇಷವಾಗಿ ನಾಮಸ್ಮರಣೆ ಹಾಗೂ ದಾನ ಧ್ಯಾನ ಅಂತ ಹೇಳಿದ್ದಾರೆ. ಅದಕ್ಕಾಗಿ ದಾನವು ವಿಶಿಷ್ಟವಾದ, ತಪಸ್ಸಿಗಿಂತ ಅಧಿಕವಾದ ಫಲ
ದಾನದಿಂದ ಪ್ರಾಪ್ತಿಯಾಗುತ್ತೆ. ಅದಕ್ಕಾಗಿ ಈ ಪುರುಷೋತ್ತಮ ಮಾಸವನ್ನ ಸಂಕೀರ್ತನೆ, ಭಕ್ತಿ, ಆರಾಧನೆ ಹಾಗೂ ದಾನ ಧರ್ಮಗಳಿಗೆ ವಿಶೇಷವಾಗಿರತಕ್ಕಂಥದ್ದು. ಆದ್ಮೇಲೆ ಈ ಒಂದು ದಾನವನ್ನು 33 ಸಂಖ್ಯೆಯಿಂದ ಕೂಡಿಕೊಂಡಿರ್ತಕ್ಕಂಥದ್ದನ್ನು ದಾನ ಕೊಡ್ತಾರೆ. ಏನಿದೆ 33 ಸಂಖ್ಯೆಯ ವಿಶೇಷವೇನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಅದನ್ನ ನಮಗೆ ಭಗವದ್ಗೀತೆ ಆಧಾರಿತವಾಗಿ 33 ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳುತ್ತೆ. ಆದ್ಮೇಲೆ ವಿಶೇಷವಾಗಿ ಭಗವದ್ಗೀತೆ ವಿಶ್ವರೂಪ ಸಂದರ್ಶನ ಅಧ್ಯಾಯ 11 ಅಧ್ಯಾಯದೊಳಗೆ 6ನೇ ಶ್ಲೋಕದಲ್ಲಿ ಹೇಳ್ತಾನೆ ಭಗವಾನ್, ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಓ ಅರ್ಜುನ, ಸೂರ್ಯ, ವಸುಗಳು, ರುದ್ರರು, ಅಶ್ವಿನಿ ದೇವತೆಗಳು, ಮರುತ್ತುಗಳನ್ನು ನೀನು ನೋಡು. ಇದುವರೆಗೂ ನೀನು ನೋಡದೇ ಇರತಕ್ಕಂತಹ ಸಕಲವಾದ ಆಶ್ಚರ್ಯಗಳನ್ನು ನನ್ನಲ್ಲಿ ಕಾಣು ಅಂತ ಹೇಳ್ತಾನೆ. ಆದ್ಮೇಲೆ 33 ಸಂಖ್ಯೆದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಸೂರ್ಯನು ಎಷ್ಟು ಮಂದಿ ಇದ್ದಾರೆ? 12 ಆದಿತ್ಯರಿದ್ದಾರೆ. ವಸುಗಳು ಎಷ್ಟು ಜನ? ಅಷ್ಟವಸುಗಳು. ಮಹಾಭಾರತದಲ್ಲಿ ಸಹಿತ ಇದರ ವ್ಯಾಖ್ಯಾನ ಇದೆ. ರುದ್ರರು ಎಷ್ಟು ಜನ ಇದ್ದಾರೆ? 11 ರುದ್ರರು, 11 ರುದ್ರರು ಅಂತ. ಈಗ 31 ಈಗ ಅಶ್ವಿನಿ ದೇವತೆಗಳನ್ನು ನಾವು ಸೇರಿಸಿದ್ರೆ 33 ದೇವತೆಗಳಾಗ್ತಾರೆ. ಈ ಭಗವಂತನಲ್ಲೇ ನನ್ನಲ್ಲಿ ಕಾಣು ಅಂತ ಹೇಳ್ತಾನೆ. ಅದನ್ನೇ 7ನೇ ಶ್ಲೋಕದಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾನೆ ಭಗವಾನ್. ಇಹೈಕಸ್ಥಂ ಜಗತ್ಕೃಷ್ಣಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಛಾನ್ಯದ್ರಷ್ಟುಮಿಚ್ಛಸಿ. ಈ ಸಕಲ ಚರಾಚರ ಪ್ರಪಂಚವೆಲ್ಲವೂ ಸಹಿತ ನನ್ನಲ್ಲಿಯೇ ತುಂಬಿದೆ, ನನ್ನ ಶರೀರದಲ್ಲಿ ಇವನ್ನೆಲ್ಲವೂ ನೀನು ಕಾಣು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಭಗವಾನ್ ಮಹಾವಿಷ್ಣು ಅಂತರ್ಯಾಮಿಯಾಗಿದ್ದಾನೆ ಎಲ್ಲರಲ್ಲಿಯೂ ಸಹಿತ. ಅಂತ ಭಗವಂತನು 33 ಕೋಟಿ ದೇವತೆಗಳು ಅಂದ್ರೆ 33 ವರ್ಗ ಅಂತ ತಿಳ್ಕೊಳ್ತೇವೆ. ಹಾಗೆ ತಿಳ್ಕೊಂಡು ಎಲ್ಲರಲ್ಲಿಯೂ ಪರಿಪೂರ್ಣನಾಗಿರತಕ್ಕಂಥ ಮಹಾವಿಷ್ಣುವನ್ನ ಈ ಮಾಸದ ಅಧಿಪತಿಯಾಗಿರುವುದರಿಂದ ಅಂತರ್ಗತನಾಗಿರತಕ್ಕಂತಹ ಪುರುಷೋತ್ತಮನು ವ್ಯಾಪಕನಾಗಿದ್ದಾನೆ. ವ್ಯಾಪಕ ವಿಷ್ಣು ಅಂತ ಹೇಳ್ತಾ ಇದ್ದಾರೆ. ಆದ್ಮೇಲೆ ನಾವು ಸಹಿತ ಸಂಧ್ಯಾವಂದನೆ ಸಮಯದಲ್ಲಿ ನಾವು ಹೇಳ್ತೀವಿ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಸರ್ವವೇದೇಷು ಯತ್ ಪುಣ್ಯಂ ಸರ್ವತೀರ್ಥೇಷು ಯತ್ ಫಲಂ ತತ್ಫಲಂ ಪುರುಷಮಾಪ್ನೋತಿ ಸ್ತುತ್ವಾ ದೇವಂ ಜನಾರ್ದನಂ ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೇ. ಸರ್ವವ್ಯಾಪಕನಾಗಿರತಕ್ಕಂಥ ಭಗವಂತನು, ಸರ್ವ ದೇವತೆಗಳಲ್ಲಿಯೂ ಅಂತರ್ಯಾಮಿಯಾಗಿರುವಂತಹ ಆ ಭಗವಂತನನ್ನ, ಮಹಾವಿಷ್ಣುವನ್ನ ಈ ಒಂದು ಶ್ರೇಷ್ಠವಾಗಿರತಕ್ಕಂಥ ಪುರುಷೋತ್ತಮ ಮಾಸದಲ್ಲಿ ನಾವು ಸ್ಮರಿಸಿ ದಾನ ಧರ್ಮಗಳನ್ನು ಮಾಡಬೇಕು. ಅದಕ್ಕೆ ಸಂಕಲ್ಪದಲ್ಲಿ ಮಾಸದ ಅಧಿಪತಿಯಾಗಿರ್ತಕ್ಕಂತಹ ಪದ್ಮಿನಿ ಪುರುಷೋತ್ತಮ ಪ್ರೀತ್ಯರ್ಥಂ ಎಂದು ಸಂಬೋಧನೆಯನ್ನು ಮಾಡಿ ವಿಪ್ರರಿಗೆ ದಾನವನ್ನು ಕೊಡಬೇಕು. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಯಾವ ಯಾವ ದಾನಗಳನ್ನು ಕೊಡಬೇಕು, ಅದರಿಂದ ಬರತಕ್ಕಂಥ ಫಲ ಏನು ಅನ್ನೋದು ನಾವು ಒಮ್ಮೆ ಅವಲೋಕನೆಯನ್ನು ಮಾಡೋಣ. ವಿಶೇಷವಾಗಿ 33 ಸಂಖ್ಯೆ ಇರತಕ್ಕಂಥ ಅಪೂಪ ದಾನಗಳನ್ನು ಕೊಡಬೇಕು. ಅಪೂಪ ಅಂದ್ರೆ ಅತಿರಸ್ಸಗಳು. ಇದರಲ್ಲಿ ಏನೇನು ವಸ್ತುಗಳಿದೆ? ಅಕ್ಕಿ, ಬೆಲ್ಲ ಮತ್ತು ತುಪ್ಪದಿಂದ ಮಿಶ್ರಿತವಾಗಿರ್ತಕ್ಕಂಥದ್ದು. ಅಕ್ಕಿ ಯಾವುದಕ್ಕೆ ಸೂಚಕ? ಚಂದ್ರನಿಗೆ ಸಂಕೇತ. ಚಂದ್ರಮಾ ಮನಸೋ ಜಾತಃ ಅಂತ ಪುರುಷೋಕ್ತ ಹೇಳ್ತಾ ಇದೆ. ಮತ್ತು ಆ ಮನಸ್ಸಿಗೆ ಅಧಿದೇವತೆ ಯಾರು? ರುದ್ರನಿದ್ದಾನೆ. ಮನೋನಿಯಾಮಕ ರುದ್ರ. ಅದಕ್ಕೆ ನಮ್ಮ ಮನಸ್ಸನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕಾದ್ರೆ ಮನಸ್ಸು ಪರಿಶುದ್ಧವಾಗಿರ್ಬೇಕು. ಅದಕ್ಕೆ ರುದ್ರಾಧ್ಯಾಯವನ್ನ ನಾವು ಪಠಿಸಬೇಕು, ರುದ್ರನನ್ನು ನಾವು ಸೇವಿಸಬೇಕು ಎಂದು ಎಲ್ಲ ಧರ್ಮಗಳು ಹೇಳ್ತಾ ಇವೆ, ಎಲ್ಲ ಶಾಸ್ತ್ರಗಳು ಹೇಳ್ತಾ ಇವೆ. ಮತ್ತು ಬೆಲ್ಲ ಯಾವುದಕ್ಕೆ ಸಂಕೇತವಾಗಿದೆ? ಮಹಾತಾಯಿ ಕಾಮಾಕ್ಷಿ ಕೈನಲ್ಲಿ ಈ ಒಂದು ಕಬ್ಬಿನ ದಂಡ ಹಿಡಿದಿರ್ತಾಳಕ್ಕೆ. ಆ ಕಬ್ಬಿನಿಂದ ಬರತಕ್ಕಂಥದ್ದು ಯಾವುದು ಅಂದ್ರೆ ಬೆಲ್ಲ. ಅಂದ್ರೆ
ಭವಾನಿ ಪರಮೇಶ್ವರ ಸಂಕೇತವಾಗಿರತಕ್ಕಂಥದ್ದು ಅಕ್ಕಿ ಮತ್ತು ಬೆಲ್ಲ. ತುಪ್ಪ ಯಾವುದಕ್ಕೆ ಸಂಕೇತವಾಗಿದೆ? ಕಾಮಧೇನುವಿನಿಂದ ಬರ್ತಾ ಇರತಕ್ಕಂತಹ, ಹಸುವಿನಿಂದ ಬರ್ತಾ ಇರತಕ್ಕಂತಹ ಹಾಲು, ಅದರಿಂದ ಬಂದಿರತಕ್ಕಂಥದ್ದು ತುಪ್ಪ. ಅದರೊಳಗೆ ಕಾಮಧೇನುವಿನಲ್ಲಿ 33 ಕೋಟಿ ದೇವತೆಗಳು ಪ್ರತಿಪಾದಿತವಾಗಿದ್ದಾರೆ. ಅದಕ್ಕಾಗಿ 33 ಸಂಖ್ಯೆಗೆ ಸರಿಸಮಾನವಾಗಿರ್ತಕ್ಕಂಥ ಈ ಒಂದು ಅಪೂಪಗಳನ್ನ ನಾವು ವಿಷ್ಣು ಪ್ರೀತ್ಯರ್ಥವಾಗಿ ಒಂದು ಕಂಚಿನ ಪಾತ್ರೆಯಲ್ಲಿ 33 ಅತಿರಸ್ಯಗಳನ್ನಿಟ್ಟು ಆ ಮಹಾವಿಷ್ಣುವನ್ನ ಆವಾಹನೆಯನ್ನು ಮಾಡಿ ದಾನವನ್ನು ಮಾಡಬೇಕು. ವಿಪ್ರರಿಗೆ ದಾನ ಕೊಡಬೇಕು. ಸದಕ್ಷಿಣ ತಾಂಬೂಲ ಸಹಿತವಾಗಿ. ವೇದವನ್ನು ಓದಿರ್ತಕ್ಕಂಥವರಿಗೆ ವಿಪ್ರರು ಎಂದು ಕರೀತಾರೆ. ಈ ರೀತಿ ದಾನ ಮಾಡೋದ್ರಿಂದ ಅಪೂಪಗಳಲ್ಲಿ ಎಷ್ಟು ರಂಧ್ರಗಳಿವೆಯೋ ಅಷ್ಟು ಸಹಸ್ರ ವರ್ಷಗಳು ಸ್ವರ್ಗದಲ್ಲಿ ದಾನವನ್ನು ನೀಡಿರ್ತಕ್ಕಂಥವನು ಪಡಿತಾನೆ ಎಂದು ಶಾಸ್ತ್ರಗಳು ಹೇಳ್ತಾ ಇದೆ. ಶಕ್ತಿ ಇರತಕ್ಕಂಥವರು ಈ ಅಧಿಕ ಮಾಸ ಸಂಪೂರ್ಣ ಮಾಸವು ದಾನವನ್ನು ಮಾಡ್ತಾನೆ ಇರಬೇಕು. ಅಶಕ್ತರಾದವರು ಕೇವಲ ಒಂದು ದಿನವಾದರೂ ನಾವು ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಶುಚಿ ಇಂದ ಈ ಒಂದು ಅಪೂಪಗಳನ್ನ ಸಿದ್ಧತೆ ಮಾಡಿ ಯಾವ ಕಾಲದಲ್ಲಿ ಕೊಡಬೇಕು ಅಂತ ಹೇಳ್ತಾ ಇದೆ ಶಾಸ್ತ್ರಗಳು. ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿಯೂ ಕೊಡಬಹುದು. ದ್ವಾದಶಿ, ಪೌರ್ಣಿಮೆ, ಚತುರ್ದಶಿ, ಅಮಾವಾಸ್ಯ, ಕೃಷ್ಣ ಪಕ್ಷ, ಅಷ್ಟಮಿ, ನವಮಿ ಇವೆಲ್ಲವೂ ಶ್ರೇಷ್ಠವಾದ. ಇನ್ನು ಯಾರಿಗೆ ಕೊಡಬೇಕು? ಪ್ರಥಮವಾಗಿ ಮನೆ ಮಗಳು ಮತ್ತು ಮನೆ ಅಳಿಯನಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಾಗೆ ಹೇಳ್ತಾ ಇದ್ದಾರೆ? ಅದಕ್ಕೆ ಕಾರಣ ಇಷ್ಟೇ. ನಾವು ವಿವಾಹ ಸಂದರ್ಭದಲ್ಲಿ ಅಳಿಯನಿಗೆ ಪಾದಗಳು ತೊಳೆದು ಆನಂತರ ಕನ್ಯಾದಾನವನ್ನು ಮಾಡ್ತೇವೆ. ಅದಕ್ಕೋಸ್ಕರ ಅವಾಗ ಮಂತ್ರಗಳು ಏನ್ ಹೇಳ್ತಾರೆ? ಶ್ರೀ ಲಕ್ಷ್ಮೀನಾರಾಯಣ ಸ್ವರೂಪಾಯ ವರಾಯ ಅಂದು ವೇದಗಳು ಹೇಳ್ತಾ ಇವೆ. ಅಂತಹ ಅಳಿಯನಿಗೆ ನಾವು ಕರೆಸಿ ಸಗೌರವವಾಗಿ ನಾವು ಈ ಅಪೂಪಗಳನ್ನು ದಾನ ಮಾಡಬೇಕು, ಕೊಡಬೇಕು ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ ಸ್ವರೂಪಳಾಗಿರ್ತಕ್ಕಂಥ ಮಗಳು ತವರ ಮನೆಗೂ ಮತ್ತು ಅತ್ತೆ ಮನೆಗೂ ಇಬ್ಬರಿಗೂ ಸಹಿತ ಪ್ರತಿನಿಧಿಯಾಗಿರ್ತಾಳೆ. ಅವರು ಬಹಳ ಶ್ರೇಷ್ಠವಾದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾವ ಯಾವ ದಾನಗಳನ್ನು ಕೊಡಬೇಕು ಅಂತ ಶಾಸ್ತ್ರದಲ್ಲಿ ವಿಳಂಬವನ್ನು ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಫಲಗಳು ಕೊಡಬೇಕು. ಫಲಗಳನ್ನು ದಾನ ಮಾಡೋದ್ರಿಂದ ಬುದ್ಧಿ ವಿಕಾಸ ಮತ್ತು ಸಿದ್ಧಿ ಪ್ರಾಪ್ತಿಯಾಗುತ್ತೆ. ಆತ್ಮೀಯರೇ, 33 ಅಡಿಕೆ, 33 ಎಲೆ ಮತ್ತು 33 ದಕ್ಷಿಣೆಗಳು ಸಹಿತ ಜೊತೆಗೆ ದಾನ ಮಾಡಬೇಕಾಗಿದೆ. ವಸ್ತ್ರದಾನ ಮಾಡುವುದರಿಂದ ಆಯುರ್ವೃದ್ಧಿ. ಗೋದಾನವನ್ನ ಆಧ್ಯಾತ್ಮಿಕ ಕೇಂದ್ರಗಳಿವೆ, ಮಠಗಳಿವೆ. ಆ ಮಠಗಳಲ್ಲಿ ಕೊಡೋದ್ರಿಂದ ಅಥವಾ ಮಾಡೋದ್ರಿಂದ ಉತ್ತಮವಾದಂತಹ ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದ ಬ್ರಹ್ಮಲೋಕ ಪ್ರಾಪ್ತಿ ಆಗುತ್ತೆ ಅಂತ. ತಾಮ್ರ ಪಾತ್ರಗಳಲ್ಲಿ ಧಾನ್ಯ ಮತ್ತು ಉತ್ತಮವಾಗಿರ್ತಕ್ಕಂತಹ ಸದಕ್ಷಿಣಯುಕ್ತವಾಗಿ ದಾನ ಮಾಡಿ ಸರ್ವ ಅಭಿಷ್ಟ ಫಲ ಪ್ರಾಪ್ತಿಯಾಗುತ್ತೆ. ಅನ್ನದಾನ ಮಾಡೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತೆ. ನಾರಿಕೇಳಗಳು ದಾನ ಮಾಡೋದ್ರಿಂದ ಸಂಕಲ್ಪ ಸಿದ್ಧಿ. 33 ಪಾತ್ರಗಳಲ್ಲಿ ತುಪ್ಪ ದಾನ ಮಾಡೋದ್ರಿಂದ ಶೋಕನಾಶ, ಆರೋಗ್ಯ ಪ್ರಾಪ್ತಿ. 33 ವಿಷ್ಣು ಪಾದಗಳನ್ನು ದಾನ ಮಾಡಬೇಕು ಮತ್ತು 33 ಕ್ಷೀರ ತುಂಬಿದಂತಹ ಕಳಶಗಳನ್ನು ದಾನ ಮಾಡಬೇಕು. ಹಾಗೆ ಖರ್ಜೂರಗಳು ಮತ್ತು ದೇವರ ಸಂಬಂಧವಾಗಿದ್ದ ಪುಸ್ತಕಗಳು, ತುಳಸಿ ಗಿಡಗಳು ಮತ್ತು 33 ಮಂದಿ ವಟುಗಳಿಗೆ ಸಂಧ್ಯಾವನ್ನೇ ತಟ್ಟೆ ಇತ್ಯಾದಿಗಳನ್ನು ದಾನ ಮಾಡೋದು. ಇವೆಲ್ಲವೂ ಸಹಿತ ನಮ್ಮ ಸಂಪ್ರದಾಯದ ಪ್ರಕಾರ ನಮ್ಮ ಆಚಾರ್ಯರು ಹೇಳಿರೋ ರೀತಿಯಲ್ಲಿ ನಾವು ಮಾಡ್ಕೊಳ್ತಾ ಹೋದ್ರೆ ನಮಗೆ ಉತ್ತಮವಾಗಿರ್ತಕ್ಕಂತಹ ಸದ್ಧತಿ ಪ್ರಾಪ್ತಿ ಆಗುತ್ತೆ. ಆತ್ಮೀಯರೇ, ಜೀವನ ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ ದಾಸರು. ಆ ಮಾರ್ಗದಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ಸತ್ಕರ್ಮಗಳನ್ನು ಮಾಡಿ ಭಗವತ್ ಪ್ರೀತ್ಯರ್ಥವಾಗಿ ಅನುರಾಗದಿಂದ ನಾವು ಸುಖ ಜೀವನ ಮಾಡುವಂತಹದ್ದಾಗಬೇಕು. ಸಂಪ್ರದಾಯದಲ್ಲಿ ಹೇಳ್ತಾ ಇದೆ, ಹರಿ ಗುರು ಶಿವಯೋಗಂ ಸರ್ವಂ ಏಕ ಸ್ವಭಾವಂ ಸುಹೃದಿ ಮನಸಾಭಾಂ ಧ್ಯಾಯತೆ ಯಹ ಸಮುಕ್ತಃ ಅಂತ ಹೇಳುತ್ತೆ. ಹರಿ ಮತ್ತು ಶಿವ ಮತ್ತು ಗುರು ಇವರಲ್ಲಿ ಯಾವ ಭೇದವನ್ನು ನಾವು ಮಾಡದೆ ಅವರಲ್ಲೇ ಅಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮನು ಒಬ್ಬನೇ ಅನ್ನುವುದನ್ನ ನಾವು ಮರೀಬಾರದು. ಕಲಿಯುಗದ ಪ್ರತ್ಯಕ್ಷ ದೈವನು ಶ್ರೀನಿವಾಸನಿದ್ದಾನೆ. ಆತನೇ ಸರ್ವರಿಗೂ ಸಹಿತ ಮಾರ್ಗದರ್ಶನ ಆಗಿದ್ದಾನೆ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ ಅಂತ ಹೇಳ್ತಾ ಈ ವಾಕ್ ಪುಷ್ಪಗಳನ್ನ ವಿನಯಪೂರಿತವಾಗಿ ಕಾಂಚಿ ಕಾಮಕೋಟಿ ಪೀಠಾಧಿಪತಿಗಳಾದ ಶ್ರೀ 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 ಶಂಕರ ವಿಜಯನ್ ಸರಸ್ವಾಮಿ ಮಹಾಸ್ವಾಮಿಗಳವರ ಅಡಿದಾವರೆಗಳಲ್ಲಿ ಭಕ್ತಿ ಪುಷ್ಪಗಳನ್ನು ಸಮರ್ಪಣೆಯನ್ನು ಮಾಡ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಇಂತಿ ನಿಮ್ಮ ಆತ್ಮೀಯ ಮಿತ್ರ ನಿವೃತ್ತಿ ನಾಗಭೂಷಣ ಶರ್ಮಾ. 7483229249.
ಹರ ಹರ ಶಂಕರ ಜೈ ಜೈ ಶಂಕರ, ಹರ ಹರ ಶಂಕರ ಜೈ ಜೈ ಶಂಕರ, ಹರ ಹರ ಶಂಕರ ಜೈ ಜೈ ಶಂಕರ.